ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ವಿನ್ನರ್ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಗಿಲ್ಲಿ ಗಿಲ್ಲಿ. ಹಾ. ಯಾಕೆ ಅವ್ರನ್ನ ಹೇಳಿದ್ರಿ? ಚೆನ್ನಾಗ್ ಆಡ್ತಾರೆ ಅದಕ್ಕೆ. ಹ್ಮ್. ಓಕೆ, ಯಾರು ವಿನ್ ಆಗ್ಬಾರ್ದು ಅಂತೀರಾ? ಯಾರಾಗ್ಬಾರ್ದು? ಧ್ರುವಂತ. ಧ್ರುವಂತು. ಯಾಕೆ? ಅವರ ಗಲಾಟೆ ಜಾಸ್ತಿ, ಕಿರಿಕು ಬಿಗ್ ಬಾಸ್ ಅಲ್ಲಿ. ಹಾ? ತುಂಬಾ ಕಿರಿಕು ಹಾ. ಬಿಗ್ ಬಾಸ್ ಅಲ್ಲಿ. ಅದಕ್ಕೆ. ಓಕೆ. ಚೆನ್ನಾಗೇ ಇರ್ತಾರೆ, ಮಾತಾಡ್ತಾ ನಾಗಾವಳಿ ತರ ಟರ್ನ್ ಆಗ್ಬಿಡ್ತಾರೆ ಅದಕ್ಕೆ. ಓಕೆ, ಇವರ ಹೊಸದಾಗಿ ಸೀಕ್ರೆಟ್ ರೂಮ್ ಅಂತ ಮಾಡಿ ರಕ್ಷಿತನ ಮತ್ತೆ ಧ್ರುವಂತ್ ಅವ್ರನ್ನ ಒಟ್ಟಿಗೆ ಒಳಗ್ಬಿಟ್ಟಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಯಾವ ತರ ಇದೆ? ತುಂಬಾ ಚೆನ್ನಾಗಿದೆ ಸರ್. ತುಂಬಾ. ಇಬ್ರದ್ದು ಕಾಟ್ಲೆಟ್ ಚೆನ್ನಾಗೈತೆ, ಅವ್ರ ಇಬ್ರದ್ದು ಕಿರಿಕ್ ಚೆನ್ನಾಗೈತೆ. ಓಕೆ, ಎಲ್ಲ ಹೆಂಗ್ ಹೇಳ್ತಿದಾರೆ ಅಂದ್ರೆ BB ಹೌಸ್ ಅಲ್ಲಿ ಸಿಗೋ ಎಂಟರ್ಟೈನ್ಮೆಂಟ್ ಗಿಂತ ಸೀಕ್ರೆಟ್ ರೂಮ್ ಅಲ್ಲೇ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅದು ಅಂತ. ನಿಜಾನೇ. ನಿಜ ಅಂತೀರಾ? ಯಾಕೆ? ಅವ್ರು ಏನಕ್ಕೆ ಅಂದ್ರೆ ಧ್ರುವಂತು ರಕ್ಷಿತನ್ ತರ ಆಡೋದು. ಹಾ. ಅದು ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಕೌಂಟರ್ ಚೆನ್ನಾಗ್ ಕೊಡ್ತಾ ಇರ್ತಾಳೆ ರಕ್ಷಿತ, ಅದಕ್ಕೋಸ್ಕರ. ಧ್ರುವಂತ ನಾಗವಲಿ 2. ಮೇಡಮ್ ಹೇಳಿ, ಎತ್ಕೊಂಡು ಹೇಳಿ ಕ್ಯಾಮ್ರಾ ಮೈಕ್ನ. ಧ್ರುವಂತ ನಾಗವಲಿ 2 ತರ ಆಡ್ತಾರಲ್ಲ ಅದಕ್ಕೆ. ಅದಕ್ಕೆ. ಓಕೆ, ರಕ್ಷಿತ್ ಅವ್ರ ಮುಖವಾಡನ ಧ್ರುವಂತ್ ಅವ್ರು ಕಳ್ಸಿದ್ರು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಆತರ ಏನ್ ನಮ್ಗೇನ್ ಫೀಲ್ ಆಗಲ್ಲ ಸರ್. ಇಲ್ಲ ಅವ್ರೇ ಆಗಿರೋದೇ ಅದು. ಇರೋದು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಧ್ರುವಂತ. ಯಾಕೆ? ಅವ್ನ್ ಫೇಕ್ ಅಂತ ಅನ್ಸುತ್ತೆ ನಮ್ಗೂ. ಫೇಕ್ ಅಂತ ಅನ್ಸುತ್ತಾ? ಓಕೆ, ಈ ವಾರದ ಉತ್ತಮ ಯಾರು ಕೊಡ್ತೀರಾ, ಕಳಪೆ ಯಾರು ಕೊಡ್ತೀರಾ? ಗಿಲ್ಲಿ. ಈ ವಾರದ ಉತ್ತಮ ಗಿಲ್ಲಿ, ಸ್ವಲ್ಪ ಕೆಲಸಗಳೆಲ್ಲಾನು ಮಾಡಿದಾನೆ, ಅದಕ್ಕೋಸ್ಕರ ಗಿಲ್ಲಿ. ಗಿಲ್ಲಿ. ಓಕೆ, ಇವತ್ತು ಹೊಸ ಟಾಸ್ಕ್ ಕೊಟ್ಟು ಅಂದ್ರೆ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಮನೇನೆಲ್ಲ ಮನೇಲಿನ ಮಾಡ್ಬೇಕು ಅಂದ್ರೆ ಕಸ ಹರಡಿ ಇದ್ ಮಾಡ್ಬೇಕು, ಅದನ್ನ ಕೊಟ್ಟವ್ರೆ. ಚೆನ್ನಾಗಿ ಯಾವ ತರ ಏನ್ ಅನ್ಸ್ತು ನಿಮ್ಗೆ ನೋಡಿದ್ರ ಪ್ರಮೋ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅನ್ಸ್ತಾ? ಹೇಗಿರ್ಬೋದು ಅನ್ಸುತ್ತೆ? ಮಾಡ್ಬೋದು ಅನ್ಸುತ್ತೆ ನಮಗೂನು. ಮಾಡ್ತಾರೆ. ಭಾರತ ಕ್ಯಾಪ್ಟನ್ ಆಗಿದ್ದಂತ ಅಂದ್ರೆ ರಾಶಿಕ್ ಅವರು ಚೆನ್ನಾಗಿ ನಿರ್ವಹಿಸಿದ್ರು ಅನ್ಸುತ್ತಾ? ಸರ್ ಚೆನ್ನಾಗೇನ್ ಮಾಡಿದಾರೆ ಅಂತ. ಅಂದ್ರೆ ಅವರು ಲಾಸ್ಟ್ ಆಡಿದಂತ ಟಾಸ್ಕ್ ಅಲ್ಲಿ ಸ್ವಾರ್ಥಿ ಆದ್ರು ಅಂತ ಹೇಳ್ತಾರೆ. ಆತರ ನಮ್ಗೇನೆಲ್ಲೂ ಫೀಲ್ ಆಗಿಲ್ಲ ಸರ್. ಇಲ್ಲ. ಓಕೆ. ಹೇಳ್ತಾರೆ ಅವ್ರ ಕಣ್ಣಿದ್ ಏನಾಯ್ತು ಅದನ್ನ ಹೇಳ್ತಾರೆ ಸರ್ ಅವ್ರು. ಓಕೆ, ಬಿಗ್ ಬಾಸ್ಗೆ ಸೆಲೆಬ್ರಿಟೀಸ್ ಅಂತವ್ರನ್ನ ಬಿಟ್ಟು ಎಂತ ಯಾವ ತರ ವ್ಯಕ್ತಿಗಳು ಬಂದ್ರೆ ಚೆನ್ನಾಗಿರುತ್ತೆ? ಸರ್ ರೈತರ ಮಕ್ಳು, ಆಟೋ ಡ್ರೈವರ್ಸ್ ಮಕ್ಳು, ಹಾ. ಕೂಲಿ ಕಾರ್ಮಿಕರ ಮಕ್ಳು, ಆ ತರದ ಮಕ್ಳನ್ನೆಲ್ಲ ಬಿಟ್ಟು ಆತರನೆಲ್ಲಾನು ಬಿಟ್ರೆ ಫಸ್ಟ್ ರೈತರಿಗೆ ಬರೀ ನಾವ್ ಕುತ್ಕೊಂಡು ನೋಡೋದೇ ಆಯ್ತು ಅವ್ರನ್ನ. ಸರಿ, ಅವ್ರ ಫೇಮಸ್ ಆಗಿರೋನೇ ಒಳಗಡೆ ಬಿಟ್ಟು ತಿರ್ಗಾ ಫೇಮಸ್ ಮಾಡ್ಬೇಕು ಅಂದ್ರೆ ಒಂದೇ ಶೋ ಆಗ ಬೇಡ. ನಮ್ಗಳು ಬಿಡ್ಲಿ, ನಾವು ಒಂದ್ ಚಾನ್ಸ್ ಸಿಗುತ್ತೆ ನಾವು ಆಡ್ತೀವಪ್ಪ. ಬರೀ ಅವ್ರು ಬಿಡೋದೇ ಆಗತ್ತೆ ಅಲ್ಲ. ಅವ್ರ ನೋಡಿರ್ತೀವಿ. ಈಗ ಅವರು ಎಲ್ಲ ಆಗ್ತದೆ, ನಾವ್ನು ಬಿಟ್ರೆ ನಾವು ಹೊಡ್ತೀವಲ್ವಾ, ಬರೀ ಅವ್ರನ್ನೇ ಎಲ್ಲ ಹತ್ಕೊಂಡು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ನಿಮ್ಗೆ? ಇಲ್ಲಿ ನಟ ಫೈನಲ್ ಬರ್ಬೋದು, ಮತ್ತೆ ಅಶ್ವಿನಿ ಅವ್ರು ಬರ್ಬೋದು, ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಮದ್ದೂರಿನ ಹೆಣ್ಮಗಳಾದಂತ ಸ್ಪಂದನ ಅವ್ರು ಕೂಡ ಈ ಒಂದು ಕಾಂಪಿಟೇಷನ್ ಅಲ್ಲಿ ಫೈನಲ್ ಅಂತ ಬರ್ತಾ ಇದ್ದಂಗೆ ತುಂಬಾ ಚೆನ್ನಾಗಿ ಆಡ್ಕೊ ಬರ್ತಾ ಇದಾರೆ. ಹಂಗಾಗಿ ಈ ಸಲ ನಮ್ಮ ಮಂಡ್ಯ ಜಿಲ್ಲೆಗೆ ಮೊದಲನೇ ಸ್ಥಾನ ಕನ್ಫರ್ಮ್ ಅನ್ನೋ ಮನೋಭಾವನೆ ನಮ್ಗಿದೆ. ಓಕೆ ಸರ್, ಈಗ ಸೀಕ್ರೆಟ್ ರೂಮ್ ಅಂತ ಮಾಡಿ ಧ್ರುವಂತ ಮತ್ತೆ ರಕ್ಷಿತನ ಒಳಗಾಕಿದ್ರೆ ಧ್ರುವಂತ ಮತ್ತು ರಕ್ಷಿತನ ಒಳಗಾಕಿರೋದು ಕೆಲವ್ರಿಗೆ ಆಲ್ರೆಡಿ ಅದು ಮನವರಿಕೆ ಆಗೋದ್ ದಾಟಿಲು ಗೊತ್ತಾಯ್ತಾ ಇದೆ. ಬಟ್ ಅವ್ರಿಬ್ರಲ್ಲಿ ಧ್ರುವಂತು ನ್ಯಾಚುರಾಲಿಟಿ ಇದಾರೆ. ಬಟ್ ಅವರು ಉಳಿದವ್ರ ಜೊತೆ ಒಂದ್ 5 ಜನ ಫೈನಲಿಸ್ಟ್ ಅಲ್ಲಿ ಧ್ರುವಂತ ಅವರು ಆಗ್ಬೋದು ಅನ್ನೋ ಮನೋಭಾವನೆ ಕೂಡ ಇದೆ. ರಕ್ಷಿತಾ ಅವರ ಮುಖವಾಡನ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಅವರು ಕಳ್ಸಿದ್ರು ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಖಂಡಿತ ರಕ್ಷಿತಂದ್ ಏನಾಗಿದೆ ಅಂದ್ರೆ ಒಂಥರ ಈ ನಾಟಕದಲ್ಲಿ ವಿದೂಷಿ ಪಾಠ ಮಾಡೋರ್ಗು ಕೂಡ ಒಂದು ಕ್ರೇಜ್ ಇರುತ್ತೆ. ಹಂಗೆ ಆ ಒಂದು ಕ್ರೇಜ್ ಅಲ್ಲಿ ಅವರು ಆಟಕ್ಕೆ ಇಷ್ಟ ಆಗುವಂತ ರೀತಿ ನಡವಳಿಕೆ ಅವ್ರು ಮಾತಾಡೋದು, ಅದು ಜನಕ್ಕೆ ಸ್ವಲ್ಪ ಮನವರಿಕೆ ಆಯ್ತು, ಒಂದು ಇಷ್ಟ ಆಯ್ತಾ ಇರೋದ್ರಿಂದ ಇಲ್ಲಿವರೆಗೂ ಮೂವ್ ಆಯ್ತಾ ಬಂದಿದ್ದಾರೆ. ಫೈನಲಿಸ್ಟ್ ಆಗಿ ಗೆಲ್ಲುವಂತ ಕಂಟೆಸ್ಟೆಂಟ್ ಅಲ್ಲ. ಖಂಡಿತ ಅಲ್ಲ ಸರ್. ಈಗ ಬಿಗ್ ಬಾಸ್ ಮನೇಲಿ ಸಿಗ್ತಾ ಇರೋ ಎಂಟರ್ಟೈನ್ಮೆಂಟ್ ಗಿಂತ ಸೀಕ್ರೆಟ್ ರೂಮ್ ಅಲ್ಲೇ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತೈತೆ ಅಂತ. ಖಂಡಿತ ಅವ್ರಿಬ್ರಿಗೆ ಈಗ ಅವರ ಒಂದು ಅನುಭವ ಆಗಿದೆ. ನಮ್ ಬಗ್ಗೆ ಹಿಂದೆ ಏನ್ ಮಾತಾಡ್ತಿದ್ರು, ಮುಂದೆ ಏನ್ ಮಾತಾಡ್ತಿದ್ರು, ನಾವ್ ಇಲ್ದೇ ಇದ್ದಾಗ ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಾಗ್ಬೇಕು ಅಂದಾಗ ಆ ತರದ್ದು ಒಂದೊಂದು ಆಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ವಿನ್ ಆಗ್ಬೇಕಂತೀರಾ? ಯಾಕೆ ಅವ್ರೆ ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ನಿಮ್ ಪ್ರಕಾರ? ನನ್ ಪ್ರಕಾರ ಗಿಲ್ಲಿನೇ ವಿನ್ ಆಗೋದು. ಗಿಲ್ಲಿನೇ ವಿನ್ ಆಗೋದು. ಯಾಕೆ ಹಂಗ ಹೇಳ್ತಾ ಇದೀರಾ? ಅಂದ್ರೆ ಜನದ ಸಪೋರ್ಟ್ ಇದೆ, ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ, ಅದಕ್ಕೆ ಅವರೇ ಗೆಲ್ತಾರೆ. ಯಾರು ಗೆಲ್ಬಾರ್ದು ಅಂತೀರಾ? ಮಾಳು ಗೆಲ್ಬಾರ್ದು ಅಂತೀರಾ? ಯಾಕೆ? ಅವ್ರೇನು ಆಡ್ತಾನೆ ಇಲ್ಲ, ಸುಮ್ನೆ ಸೈಲೆಂಟ್ ಆಗಿ. ಜನದ ಸಪೋರ್ಟ್ ಇದೆ, ಬಟ್ ಅವ್ರೇನು ಎಫರ್ಟ್ ಹಾಕಿ ಅಲ್ಲಿ ಪ್ರಯತ್ನ ಪಡ್ತಾ ಇಲ್ಲ, ಅದಕ್ಕೆ ಅವರು ಗೆಲ್ಬಾರ್ದು. ಓಕೆ, ಈಗ BB ಹೌಸ್ ಅಲ್ಲಿ ಸಿಗ್ತಾರೋ ಎಂಟರ್ಟೈನ್ಮೆಂಟ್ ಗಿಂತ ಸೀಕ್ರೆಟ್ ರೂಮ್ ಅಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದು. ಯಾಕೆ?
ಅವ್ರಿಬ್ರದ್ದು ಧ್ರುವಂತ್ ಕ್ಯಾರೆಕ್ಟರೇ ಬೇರೆ, ರಕ್ಷಿತಾ ಕ್ಯಾರೆಕ್ಟರೇ ಬೇರೆ. ಇಬ್ರುನು ಒಟ್ಟಿಗೆ ಹಾಕಿರೋದ್ರಿಂದ ಅವ್ರಿಬ್ರುನು ಒಟ್ಟಿಗೆ ಹಾಕಿರೋದೇ ಅವ್ರ ಕಂಟೆಂಟ್ಗೋಸ್ಕರ. ಅವ್ರಿಬ್ರು ರಕ್ಷಿತಂಗ್ ಜಾಸ್ತಿ ಸಪೋರ್ಟ್ ಇದೆ ಧ್ರುವಂತ್ಗಿಂತ. ಸೊ ಅವ್ರಿಬ್ರು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ನೋಡಕ್ಕೆ ಅಂತಾನೆ ಹಾಕಿರೋದು. ಸೊ ಅವ್ರಿಬ್ರದ್ದು ಕಾಂಬಿನೇಷನ್ ಸರಿ ಮ್ಯಾಚ್ ಆಗಲ್ವಲ್ಲ, ಅದಕ್ಕೆ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ರಕ್ಷಿತಾ ಅವ್ರು ಬೆಸ್ಟ್ ಅಥವಾ ಧ್ರುವಂತ್ ಅವ್ರು ಬೆಸ್ಟ್? ಅವ್ರಿಬ್ರಲ್ಲಿ ಯಾರು ಬೆಸ್ಟ್ ಅಂತೀರಾ? ಫಸ್ಟ್ ಧ್ರುವನ್ ಚೆನ್ನಾಗ್ ಆಡ್ತಾ ಇರ್ಲಿಲ್ಲ, ಬಟ್ ಇವಾಗ ತಗೋತಾರ ಡಿಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಈ ವಾರ ನೋಡೋದಾದ್ರೆ ಟಾಸ್ಕ್ ನ ಗ್ರೂಪ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಎರಡು ಈಕ್ವಲ್ ಆಗಿ ಮಾಡಿದ್ದಾರೆ. ರಕ್ಷಿತಾ ಎಲ್ಲೋ ಮಾಳುನ ಸಪೋರ್ಟ್ ಮಾಡ್ಬೇಕು ಅಂತ ಮಾಳುನ ಸೇವ್ ಮಾಳುನ ಸೇವ್ ಮಾಡೋದಕ್ಕೋಸ್ಕರ ಆಡ್ತಾ ಇದ್ದಾಳೆ, ಬಟ್ ಅಷ್ಟೊಂದು ಇವಾಗ ಚೆನ್ನಾಗ್ ಆಡ್ತಾ ಇಲ್ಲ. ಓಕೆ, ಈ ವಾರದ ಉತ್ತಮ ಯಾರು ಕೊಡ್ತೀರಾ, ಕಳಪೆ ಯಾರು ಕೊಡ್ತೀರಾ? ಈ ವಾರದ ಉತ್ತಮ ಗಿಲ್ಲಿ ಕೊಡ್ಬೋದು. ಓಕೆ, ರಘುನು ಚೆನ್ನಾಗ್ ಆಡಿದ್ದಾರೆ ಟಾಸ್ಕ್ ನ, ಅವ್ರಿಗೂ ಕೊಡ್ಬೋದು. ಕಳಪೆನ ನನ್ನ ಪ್ರಕಾರ ಮಾಳುಕ್ ಕೊಡ್ಬೋದು. ಮಾಳು ಕೊಡ್ಬೋದು. ಓಕೆ, ರಾಶಿಕಾ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಮೇಡಮ್? ಚೆನ್ನಾಗಿರ್ಲಿಲ್ಲ, ನೀಟಾಗಿ ಅದನ್ನ ಮ್ಯಾನೇಜ್ ಮಾಡ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಸ್ ನ ನೀಟಾಗಿ ತಗೋಬೇಕಾಗಿತ್ತು. ಇವಾಗ ಒಂದ್ ಡಿಸಿಷನ್ ತಗೊಂಡು ಪುನಃ ಬಿಗ್ ಬಾಸ್ ಹತ್ರ ಹೇಳ್ಬೇಕಾದ್ರೆ ಪುನಃ ಅವ್ರ ಡಿಸಿಷನ್ ಚೇಂಜ್ ಮಾಡಿದ್ರು. ಹಂಗ್ ಮಾಡ್ಬಾರ್ದಾಗಿತ್ತು. ಅವ್ರು ತಗೊಳ್ಳೋ ಡಿಸಿಷನ್ಗೆ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು ಅವ್ರು.